ನಮ್ಮ ದೇಶದ ಅದರಲ್ಲೂ ಕರ್ನಾಟಕ, ಕೇರಳ, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಮತ್ತಿತರ ರಾಜ್ಯಗಳಲ್ಲಿ ಬಹುತೇಕ ಮುಖ್ಯ ಬೆಳೆಯಾಗಿರುವಂಥ ಅಡಿಕೆ ಬೆಳೆಗೆ ನಮ್ಮ ರೈತರು ಅಡಿಕೆ ರೇಟನ್ನು ನಿರೀಕ್ಷಣೆ ಮಾಡ್ತಾ ಇರುವಾಗ ವಿದೇಶಗಳಿಂದ ಆಕ್ರಮವಾಗಿ ಬರುವಂಥ ಅಡಿಕೆ ಸ್ವರೂಪದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿಕೊಂಡು ಮತ್ತು ಹುರಿದ ಆಹಾರ ಪದಾರ್ಥ ಅಂತೇಳಿ ಅಡಿಕೆಯನ್ನು ತರುವಂಥ ರೀತಿ ಮತ್ತು ಅತ್ಯಂತ ಕಡಿಮೆ ಮಟ್ಟದ ಅಡಿಕೆಯನ್ನು ಬೇರೆ ಬೇರೆ ಮಾರ್ಗದಲ್ಲಿ ಬಂದರುಗಳ ಮೂಲಕ ಅಥವಾ ಬೇರೆ ಬೇರೆ ವಾಹನಗಳ ಮೂಲಕ ತಂದು ಭಾರತದ ಗಡಿಯನ್ನು ದಾಟಿ ಭಾರತದೊಳಗೆ ಅತ್ಯಂತ ಕಡಿಮೆ ಗುಣಮಟ್ಟದ ಕಳಪೆ ಮಟ್ಟದ ಅಡಿಕೆಯನ್ನು ತಂದು ಭಾರತದ ಅಡಿಕೆ ಒಟ್ಟಿಗೆ ಬೆರೆಸಿ ಇಲ್ಲಿ ಒಳ್ಳೆಯ ರೇಟನ್ನು ಪಡೆದಿರಿಂದಾಗಿ ನಮ್ಮ ರೈತರಿಗೆ ಇದು ಅನ್ಯಾಯ ಆಗುತ್ತೆ. ಆದ್ದರಿಂದ ಗಡಿಯನ್ನು ಭದ್ರಗೊಳಿಸಬೇಕು, ಆಕ್ರಮವಾಗಿ ಬರ್ತಂಥ ಅಡಿಕೆಯನ್ನು ನಿಲ್ಲಿಸಬೇಕು. ನಮ್ಮ ಕರ್ನಾಟಕವೂ ಸೇರಿದಂತೆ ನಮ್ಮ ದೇಶದ ಎಲ್ಲ ಅಡಿಕೆ ಬೆಳೆಗಾರರಿಗೆ ಇದರಿಂದ ನ್ಯಾಯ ದೊರಕಿಸಿಕೊಡಬೇಕು ಅಂತ ಹೇಳಿ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ ನಾನು, ಸಂಸದರಾದ ರಾಘವೇಂದ್ರ ಮತ್ತು ವಿಶ್ವೇಶ್ವರ ಹೆಗಡೆ ಕಾಗೇರಿ ನೇತೃತ್ವದಲ್ಲಿ ಅರ್ಗ ಜ್ಞಾನೇಂದ್ರ ನಮ್ಮ ಜೊತೆ ಇದ್ದರು, ನಮ್ಮ ಸತೀಶ್ ಚಂದ್ರ ಮತ್ತು ನಮ್ಮ ಸತ್ಯನಾರಾಯಣ ಕ್ಯಾಂಪ್ಗೋದವರು ಅವರಿಬ್ಬರು ಹೋಗಿ ನಾವೆಲ್ಲರೂ ಹೋಗಿ ಅವರಿಗೆ ಮನವಿ ಕೊಟ್ಟೆವು. ಗೌರವಾನ್ವಿತ ಗೃಹ ಮಂತ್ರಿಗಳು ಆಕ್ರಮವಾಗಿ ಬರ್ತಿರುವಂಥ ಅಡಿಕೆಯನ್ನು ತಕ್ಷಣ ನಿಲ್ಲಿಸುವಂಥ ಕೆಲಸಗಳನ್ನು ಮಾಡ್ತೇನೆ ಅನ್ನುವಂಥ ವಿಶ್ವಾಸ ಕೊಟ್ಟಿದ್ದಾರೆ. ಅಮಿತ್ ಶಾ ಅವರನ್ನ ಮಾತಿನಿಂದಾಗಿ ನಮ್ಮೆಲ್ಲ ಅಡಿಕೆ ಬೆಳೆಗಾರರಿಗೆ ಅತ್ಯಂತ ಸಂತೋಷ ಆಗಿದೆ. ಅದರ ಜೊತೆಯಲ್ಲೇ ನಿರ್ಮಲಾ ಸೀತಾರಾಮರವರಿಗೆ ಒಂದು ಮನವಿಯನ್ನು ಕೊಟ್ಟು ನಾವು ಈಗಾಗಲೇ ಅಡಿಕೆ ಬೆಳೆಗಾರರಿಗೆ ಮೈಲ್ತುತ್ತನ್ನು ನಾವು ಏನು ಸರಬರಾಜು ಮಾಡ್ತಾ ಇದ್ದೇವೆ, ಅದಕ್ಕೆ 18% GSTಗೆ ಬೀಳ್ತಾ ಇದೆ. ಇದು ಬೆಳೆಗೆ ಸಂಬಂಧಪಟ್ಟದ್ರಿಂದ, ರೈತಿಗೆ ಸಂಬಂಧಪಟ್ಟದ್ರಿಂದ ಈ ಮೈಲ್ತುತ್ತಿಗೆ ನಾವು ಕನಿಷ್ಠ 5% GST ಮೂಲಕ ರೈತರಿಗೆ ನೆರವಿಗೆ ಬರಬೇಕು ಅಂಥೇಳಿ ನಾವು ವಿನಂತಿ ಮಾಡಿದೆವು. ಆ ಹಿನ್ನೆಲೆಯಲ್ಲಿ ಎರಡೂ ಸಚಿವರು ನಿರ್ಮಲಾ ಸೀತಾರಾಮರವರು ಮತ್ತು ಅಮಿತ್ ಶಾ ಅವರು ಭಾರತ ದೇಶದ, ಕರ್ನಾಟಕ ರಾಜ್ಯವೂ ಸೇರಿದಂತೆ ಇಡೀ ಭಾರತ ದೇಶದ ಎಲ್ಲ ಅಡಿಕೆ ಬೆಳೆಗಾರರ ಹಿತವನ್ನು ಕಾಯಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನುವಂಥ ವಿಶ್ವಾಸ ಕೊಟ್ಟಿದ್ದಾರೆ. ಇದರಿಂದಾಗಿ ನಮ್ಮ ರೈತರಲ್ಲಿ ನಮಗೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ. ನಮ್ಮ ದೇಶದ ಅದರಲ್ಲೂ ಕರ್ನಾಟಕ, ಕೇರಳ, ಅಸ್ಸಾಂ, ಮೇಘಾಲಯ, ಪಶ್ಚಿಮ ಬಂಗಾಳ, ಮಹಾರಾಷ್ಟ್ರ ಮತ್ತಿತರ ರಾಜ್ಯಗಳಲ್ಲಿ ಬಹುತೇಕ ಮುಖ್ಯ ಬೆಳೆಯಾಗಿರುವಂಥ ಅಡಿಕೆ ಬೆಳೆಗೆ ನಮ್ಮ ರೈತರು ಅಡಿಕೆ ರೇಟನ್ನು ನಿರೀಕ್ಷಣೆ ಮಾಡ್ತಾ ಇರುವಾಗ ವಿದೇಶಗಳಿಂದ ಆಕ್ರಮವಾಗಿ ಬರುವಂಥ ಅಡಿಕೆ ಸ್ವರೂಪದಲ್ಲಿ ಅನೇಕ ಬದಲಾವಣೆಗಳನ್ನು ಮಾಡಿಕೊಂಡು ಮತ್ತು ಹುರಿದ ಆಹಾರ ಪದಾರ್ಥ ಅಂತೇಳಿ ಅಡಿಕೆಯನ್ನು ತರುವಂಥ ರೀತಿ ಮತ್ತು ಅತ್ಯಂತ ಕಡಿಮೆ ಮಟ್ಟದ ಅಡಿಕೆಯನ್ನು ಬೇರೆ ಬೇರೆ ಮಾರ್ಗದಲ್ಲಿ ಬಂದರುಗಳ ಮೂಲಕ ಅಥವಾ ಬೇರೆ ಬೇರೆ ವಾಹನಗಳ ಮೂಲಕ ತಂದು ಭಾರತದ ಗಡಿಯನ್ನು ದಾಟಿ ಭಾರತದೊಳಗೆ ಅತ್ಯಂತ ಕಡಿಮೆ ಗುಣಮಟ್ಟದ ಕಳಪೆ ಮಟ್ಟದ ಅಡಿಕೆಯನ್ನು ತಂದು ಭಾರತದ ಅಡಿಕೆ ಒಟ್ಟಿಗೆ ಬೆರೆಸಿ ಇಲ್ಲಿ ಒಳ್ಳೆಯ ರೇಟನ್ನು ಪಡೆದಿರಿಂದಾಗಿ ನಮ್ಮ ರೈತರಿಗೆ ಇದು ಅನ್ಯಾಯ ಆಗುತ್ತೆ. ಆದ್ದರಿಂದ ಗಡಿಯನ್ನು ಭದ್ರಗೊಳಿಸಬೇಕು, ಆಕ್ರಮವಾಗಿ ಬರ್ತಂಥ ಅಡಿಕೆಯನ್ನು ನಿಲ್ಲಿಸಬೇಕು. ನಮ್ಮ ಕರ್ನಾಟಕವೂ ಸೇರಿದಂತೆ ನಮ್ಮ ದೇಶದ ಎಲ್ಲ ಅಡಿಕೆ ಬೆಳೆಗಾರರಿಗೆ ಇದರಿಂದ ನ್ಯಾಯ ದೊರಕಿಸಿಕೊಡಬೇಕು ಅಂತ ಹೇಳಿ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ